ದೈವನಿಂದನೆ ಪ್ರಕರಣದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ನೋಟಿಸ್ ಜಾರಿಯಾಗಿದೆ. ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದ ಬಾಲಿವುಡ್ ನಟ ದೈವನಿಂದನೆ ಪ್ರಕರಣದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ನೋಟಿಸ್ ಜಾರಿಯಾಗಿದೆ. ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ ಬಾಲಿವುಡ್ ನಟ ನಾನೇನು ಮಾಡಬಾರ ತಪ್ಪೇನು ಮಾಡಿಲ್ಲ, ನನಗೆ ಮಾಫಿ ಕೊಡಿ ಅಂತ ತಮ್ಮ ವಿರುದ್ಧದ FIR ರದ್ದತಿಗೆ ಕೋರ್ಟ್ ಮೊರೆ. ಕಾಂತಾರ 2 ಸಿನಿಮಾದ ಬಗ್ಗೆ ಗೋವಾ ಫಿಲ್ಮ್ ಫೇರ್ ಕಾರ್ಯಕ್ರಮ ನಟ ಎಡವಟ್ಟು ಮಾಡ್ಕೊಂಡಿದ್ದ ದೈವದ ವಿಚಾರವಾಗಿ ಅವಹೇಳನಾ ಪದ ಬಳಕೆ. ವಕೀಲ ಪ್ರಶಾಂತ್ ನೀಡಿದ ದೂರಿನ ಮೇರೆಗೆ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಪೊಲೀಸರು 2 ಬಾರಿ ನೋಟಿಸ್ ನೀಡಿದ್ರು ಕೂಡ ಕ್ಯಾರೆ ಅಂದಿರಲಿಲ್ಲ. ಮುಂಬೈನಲ್ಲಿರ್ತಕ್ಕಂತಹ ರಣವೀರ್ ನಿವಾಸಕ್ಕೆ 2 ನೋಟಿಸ್ ನೀಡಿದ್ರು ಹಮ್ಕೋ ಮಾಲೂಮ್ ನೆಹಿ ಅಂದಿದ್ದಂತೆ. ಇದೀಗ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿ ಪ್ರಕರಣ ರದ್ದತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾನೆ. ನನ್ನ ವಿರುದ್ಧದ ಆರೋಪ ಆಧಾರ ರಹಿತ, ಯಾವುದೇ ಸಮುದಾಯ ನೋವಿಸುವ ಉದ್ದೇಶ ನನಗಿರಲಿಲ್ಲ. ನಿಮ್ಮನ್ನು ನೋಡಿದ ಕೂಡಲೇ ಕೆಲವರಿಗೆ ನೋವಾಗಿದೆಯಲ್ಲ, ಅದಕ್ಕೇನಂತೀರಿ? ದೈವನಿಂದನೆ ಪ್ರಕರಣದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ನೋಟಿಸ್. ಕಾಂತಾರ 2 ಭಾರತದ ಗಡಿಯನ್ನ ದಾಟಿ ಅನ್ಯ ದೇಶದಲ್ಲೂ ಕೂಡ ಜನ ಅದನ್ನ ಸಂಭ್ರಮದಿಂದ ನೋಡಿ ಅದನ್ನ ಗೆಲ್ಲಿಸಿದ್ರು. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಸಿನಿಮಾದಲ್ಲಿರ್ತಕ್ಕಂತಹ ಕರಾವಳಿಯ ಸಂಸ್ಕೃತಿ ಮತ್ತು ಸಂಸ್ಕಾರ. ಕರಾವಳಿಯ ಜನ ದೈವವನ್ನ ದೇವರಷ್ಟೇ ಅತ್ಯಂತ ಗಂಭೀರವಾಗಿ ಆರಾಧನೆ ಮಾಡ್ತಾರೆ. ಈ ರಣವೀರ್ ಸಿಂಗು ಎದುರಿದ್ದ ಆಡಿಯನ್ಸ್ ಅನ್ನ ನಗಿಸುವ ತೆವಲಿಗೆ ಬಿದ್ದಿದ್ದ. ಎದುರಿದ್ದ ಆಡಿಯನ್ಸ್ ಅನ್ನ ನಗಿಸ್ಬೇಕು ಅಂತ ತೆವಲಿದ್ರೆ ಬೇರೆ ಬೇರೆ ಕಾಮಿಡಿಗಳು ಆತನ ಕಣ್ಮುಂದೆ ಇತ್ತು. ಆದರೂ ಆತನಿಗೆ ಸಿಕ್ಕಿದ್ದು ಕಾಂತಾರ ಅನ್ನೋ ದೈವದ ಬಗ್ಗೆ. ಇಡೀ ಕರಾವಳಿ ಕಾಂತಾರ ದೈವವನ್ನ ಮನಸ್ಸಿನಲ್ಲಿಟ್ಟು ಆರಾಧನೆ ಮಾಡುತ್ತೆ. ಕರಾವಳಿಗರ ಮನೋಮಂದಿರದಲ್ಲಿ ದೈವ ಅನ್ನೋದು ಅಗ್ರಗಣ್ಯ ಸ್ಥಾನದಲ್ಲಿದೆ. ಆ ದೈವವನ್ನು ಅಪಹಾಸ್ಯ ಮಾಡಿದ್ದು ಆತ ನಿಜಕ್ಕೂ ಕೂಡ ಜಾಗತಿಕವಾಗಿ ಚರ್ಚೆ ಆಯಿತು. ಒಬ್ಬ ವ್ಯಕ್ತಿಯ ಬಗ್ಗೆ ಅಪಹಾಸ್ಯ ಮಾಡಿದ್ದಲ್ಲ, ಯಾವುದೋ ಒಂದು ವ್ಯಕ್ತಿತ್ವದ ಬಗ್ಗೆಯೂ ಅಪಹಾಸ್ಯ ಮಾಡಿದ್ದಲ್ಲ. ಜನ ಆರಾಧನೆ ಮಾಡುವ, ಗೌರವಯುತವಾಗಿ ಕಾಣುವಂತಹ ದೈವದ ಬಗ್ಗೆ ಅಪಹಾಸ್ಯ ಮಾಡ್ತಾರೆ. ಕಣ್ಣುಗಳನ್ನು ವಿಲಕ್ಷಣವಾಗಿ ಮಾಡಿ ಮುಖದ ಭಾವವನ್ನು ಬದಲಿಸಿ ಎದುರಿದ್ದವರನ್ನು ನಗಿಸೋ ಪ್ರಯತ್ನ. ಒಂದಷ್ಟು ಜನ ನಗ್ತಾರೆ. ಇನ್ನು ಆ ಒಂದು ತುಣುಕು ಕರಾವಳಿ ಭಾಗದಲ್ಲಿ ವೈರಲ್ ಆಗಿ ಆ ಭಕ್ತರನ್ನು ಕೆರಳಿಸುತ್ತೆ. ಆ ಪೈಕಿ ಒಬ್ಬ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ. ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ 2 ಬಾರಿ ನೋಟಿಸ್ ಕೊಟ್ಟು ಅದಕ್ಕೆ ಕೇರ್ ಇದ್ದಂತಹ ರಣವೀರ್ ಸಿಂಗ್ಗೆ ಈಗ 3ನೇ ಬಾರಿ ನೋಟಿಸ್ ಸಿಕ್ಕಿದೆ. ಇನ್ನು ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ ರಣವೀರ್ ಸಿಂಗ್. ಮುಂದೆ ದೈವದ ವಿಚಾರದಲ್ಲಿ ಆ ಪ್ರಕರಣ ಏನಾಗುತ್ತೋ ಬಾಲಿವುಡ್ ಕಾತರದಿಂದ ಕಾಯ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.